ಹೆಲೋ ಹಾಯ್ ಫ್ರೆಂಡ್ಸ್, ಇದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಅಂದ್ರೇ ರಂಗೋಲಿ ಎಲ್ಲರ ಒಯ್ಯೋದಿರುತ್ತಲ್ವ. ನಾನು ರಂಗೋಲಿ ನೈಟೇ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ರಂಗೋಲಿ ಎಲ್ಲ ಹಾಕಿಬಿಟ್ಟು ಅದಕ್ಕೆಲ್ಲ ಬಣ್ಣ ತುಂಬ್ಕೊಂಡ್ಬಿಟ್ಟು ನೈಟೇ ಎಲ್ಲ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಗೆಣಸು ಕಡಲೆಕಾಯಿ ಎಲ್ಲ ಬೇಯಿಸೋದಿರುತ್ತಲ್ವ, ಅದನ್ನೆಲ್ಲ ಪ್ರಿಪೇರ್ ನೈಟೇ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಈಸಿ ಆಗುತ್ತೆ ಅಂತಂದು ಇನ್ನು ಪೂಜೆಗೆ ಎಲ್ಲ ನೈವೇದ್ಯಕ್ಕೆಲ್ಲ ಸಿಹಿ ಪೊಂಗಲ್ ಮಾಡ್ಕೊಂಡಿದ್ದೆ ನಾನು. ಈ ಪೂಜೆಗೆಲ್ಲ ಮಾರ್ಕೆಟಿಂದ ಹೋಗೋದ್ರೆ ನಾನೇ ಸಹ ಸಂಕ್ರಾಂತಿ ಹಬ್ಬ ಅಂದರೆ ಪೂಜೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಕಡೆ ಅಂದರೆ ಒಬ್ಬೊಬ್ಬರ ಕಡೆ ರೊಟ್ಟಿ ಸುಡ್ತಾರೆ, ಒಬ್ಬೊಬ್ಬರ ಕಡೆ ಕಡಲೆಕಾಯಿ ಗೆಣಸೆಲ್ಲ ಬೇಯಿಸ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ. ನಾನು ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡ್ಕೊಂಬಿಟ್ಟು ನೈವೇದ್ಯಕ್ಕೆ ಕಡಲೆಕಾಯಿ ಗೆಣಸು ಅವರೆಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಈ ಪೂಜೆ ಫುಲ್ ಡೀಟೇಲಾಗಿ ಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, ಬೇಕಾದ್ರೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಇನ್ನು ಖಾರ ಪೊಂಗಲೆಲ್ಲ ಮಾಡಿಕೊಂಡು ಊಟ ಎಲ್ಲ ತಿಂದ್ಕೊಂಡ್ಬಿಟ್ಟು ಇನ್ನು ಸಾಯಂಕಾಲ ಎಳ್ಳು ಬೆಲ್ಲ ಕೊಡೋಕು ಅಂತ ಮಕ್ಕಳೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಬಾಯ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.